जगति जगति ಜೈ ಶ್ರೀರಾಮ್. ಜಗತಿ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಶಿರ್ಸಿ ಪಟ್ಟಣದಲ್ಲಿ ಸಿಟಿ ಬಜಾರ್ನಲ್ಲಿ ರಾಜು ಚಾಟ್ಸ್ ಎನ್ನೋ ಹೆಸರಿಂದ ಖ್ಯಾತಿ ಪಡೆಯುತ್ತಿರುವ ರಾಜು ಚಾಟ್ಸ್ ಓನರ್ ಅನ್ನು ಮಾತಾಡ್ಸೋಣ. ರಾಜು ಅವರೇ, ಜೈ ಶ್ರೀರಾಮ್. ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ರಾಜು ಅನ್ನೋದ್ಕಿಂತ ರಾಜು ಚಾಟ್ಸ್ ಅಂತಾನೆ ನೀವು ಪರಿಚಿತರು. ಯಾರಿಗೂ ರಾಜು ಚಾಟ್ಸ್ ಅಂದ್ರೆ ಗೊತ್ತಿಲ್ಲ ಅನ್ನೋರು ಬಹಳ ಕಡಿಮೆ. ಈ ಏರಿಯಾದಲ್ಲಂತೂ ಯಾರಿಗೂ ರಾಜು ಚಾಟ್ಸ್ ಅಂದ್ರೆ ಗೊತ್ತಿಲ್ಲ ಅನ್ನೋರು ಯಾರು ಇಲ್ಲ. ಅದ್ರ ಬಗ್ಗೆ ಹೇಳ್ತೀರಾ? ನಮಗೆ ರಾಜು ಚಾಟ್ಸ್ ಅಂದ ತಕ್ಷಣ ಫಸ್ಟ್ ನೆನಪಿಗೆ ಬರೋದು ಅಶ್ವಿನಿ ಸರ್ಕಲ್ ಅಲ್ಲಿರೋ, ಶಿರ್ಸಿ ಅಶ್ವಿನಿ ಸರ್ಕಲ್ ಅಲ್ಲಿರೋ ರಾಜು ಚಾಟ್ಸ್. ಇಲ್ಲ, ಮೊದ್ಲಿಂದನೂ ನಾವು ಹೋಟೆಲ್ 2003 ಹೋಟೆಲ್ ಅಲ್ಲೇ ಕೆಲಸ ಮಾಡ್ತಾ ಬಂದಿರೋದು ಹುಬ್ಳಿಯಲ್ಲಿ. ಅದ ನಂತರ ಶಿರ್ಸಿಯಲ್ಲಿ 2011 ಮೊಬೈಲ್ ಶಾಪ್ ಅನ್ನು ಮಾಡಿದ್ವಿ. ಮತ್ತೆ ಅದು ಆನ್ಲೈನ್ ಎಲ್ಲ ಬಂದ್ಮೇಲೆ ಮೊಬೈಲ್ ಎಲ್ಲ ಮತ್ತೆ ಹೋಟೆಲ್ ಅಲ್ಲೇ ಮಾಡ್ಬೇಕು ಅನ್ನೋದು ಫಸ್ಟ್ ವಡಾಪಾವ್ ಸ್ಟಾರ್ಟ್ ಮಾಡಿದ್ವಿ ಜಾತ್ರೆ ಟೈಮಲ್ಲೆಲ್ಲ ಚಿಲ್ಮಿಕೆರೆ ಹತ್ರ. ಅದ್ರ ನಂತರ ಒಂದು ವಡಾಪಾವ್ನೇ ಪರ್ಮನೆಂಟ್ ಆಗಿ ಎಲ್ಲ ಮಾಡ್ಬೇಕಂತ ಕಸ್ಟಮರ್ ಹೇಳ್ಬೇಕಾದ್ರೆ ಅದಕ್ಕೆ ಅಶ್ವಿನಿ ಸರ್ಕಲ್ ಒಂದು ಶಾಪ್ ನೋಡಿದ್ವಿ. ಬರೀ ವಡಾಪಾವ್ ಮತ್ತು ಪಾವಜಿ 2 ಐಟಮ್ ಮಾಡ್ತಾ ಇದ್ವಿ. ಕಡೆಗೆ ಅದು ಈ ವಡಾಪಾವೇ ನಿಮ್ದು ಸ್ಪೆಷಲ್. ಅಂದ್ರೆ ಈಗ ನೀವ್ ಎಲ್ಲೇ ಹೋದ್ರುನು ರಾಜು ಚಾಟ್ಸ್ ಏನ್ ತಪ್ಪ ಅಂದ್ರೆ ಫಸ್ಟ್ ವಡಾಪಾವ್. ಹೆಂಗ್ ಹೊಳಿತು ನಿಮ್ಗೆ ವಡಾಪಾವೇ ಮಾಡ್ಬೇಕು ಅಂತ? ಅಂದ್ರೆ ಅಷ್ಟು ಫೇಮಸ್ ಆಗಿದೆ. ಹುಬ್ಳಿಯಲ್ಲಿ ಮೊದಲು ವಡಾಪಾವ್ ಎಲ್ಲ ಹೋಗ್ತಿದ್ವಿ, ಮಾಡ್ತಿದ್ವಿ, ನೋಡಿದ್ವಿ ಅಲ್ಲೆಲ್ಲ ನೋಡೋದು. ಮತ್ತೆ ನಮ್ ಬೆಳಗಾವದಲ್ಲೆಲ್ಲ ಪ್ರಾಪರ್ ಬಂದ್ಬಿಟ್ಟು ಬೆಳಗಾವದಲ್ಲಿ ಜಾಸ್ತಿ ವಡಾಪಾವ್ ಎಲ್ಲ ಮಾಡ್ತಿದ್ವಿ. ಕಡೆ ವಡಾಪಾವ್ ಮಾಡ್ಬೇಕು ಶಿರ್ಸಿಲ್ ಒಂದ್ಸಲ ಮಕ್ಕಳು ಜಾತ್ರೆ ಟೈಮಲ್ಲಿ ಮಾಡಿದ್ವಿ. ಜಾತ್ರೆಯಲ್ಲಿ ಒಳ್ಳೆ ಕ್ಲಿಕ್ ಆಯ್ತು. ಅದರ ನಂತರ ಪರ್ಮನೆಂಟ್ ಶಾಪ್ ಮಾಡ್ಬೇಕಂತೇಳಿ 2014 ಶುರು ಮಾಡಿದ್ವಿ. ಅವಾಗ ಹೊಸ ಒಂದು ಶಾಪ್ ಓಪನ್ ಮಾಡಿದ್ವಿ 2017 ಓಪನ್ ಆಯ್ತು ಫೆಬ್ರವರಿಯಲ್ಲಿ. ಅದರ ನಂತರ ನಾವು ವಡಾಪಾವ್ ಮಾಡ್ಬೇಕಾದ್ರೆ ಕಡೆಗೆ ನಮ್ಮ ಜಗದೀಶ್ ಅಂತ ನಮ್ಮ ಭಾವ ಇದ್ರು, ಅವರು ಚಾಟ್ಸ್ ಎಲ್ಲ ಮಾಡ್ತಿದ್ರು. ಕಡೆಗೆ ಅವರು ಚಾಟ್ಸ್ ಮಾಡ್ಲಿಕ್ಕಂತ ಶಿರ್ಸಿಗೆ ಬಂದ್ರು. ಹಾಗಾಗಿ ಚಾಟ್ಸ್ ಮತ್ತು ವಡಾಪಾವ್ 2 ಶುರು ಮಾಡ್ಕೊಂಡ್ವಿ. ಅದೆಲ್ಲ ನಮ್ಮ ವೆರೈಟಿ ಎಲ್ಲ ಚಾಟ್ಸ್. ಯಾವ್ಯಾವ ವೆರೈಟಿ ಸಿಗ್ತದೆ ಅಶ್ವಿನಿ ಸರ್ಕಲ್ ಫಸ್ಟ್ ಪ್ರಾರಂಭ ಇದ್ರಲ್ಲಿ ವಡಾಪಾವದಲ್ಲಿ ಸ್ಪೆಷಲ್ ವಡಾಪಾವ್ ಮತ್ತೆ ವಡಾಪಾವ್, ಪಾವ್ ಭಾಜಿ, ಚೀಸ್ ಪಾವ್ ಭಾಜಿ, ಪನ್ನೀರ್ ಪಾವ್ ಭಾಜಿ ಇದು ಸ್ಪೆಷಲ್. ಮತ್ತೆ ಚಾಟ್ಸ್ ಅಲ್ಲಿ ಬಂದ್ಬಿಟ್ರೆ ಟೋಕ್ರಿ ಚಾಟ್ ಇದೆ, ಬಾಸ್ಕೆಟ್ ಚಾಟ್ ಇದೆ, ಆಮೇಲೆ ಚೀಸ್ ಬೇಲ್ಪುರಿ, ದಹಿ ಬೇಲ್ಪುರಿ, ಪಾನಿಪುರಿ, ಮಸಾಲಾ ಪುರಿ, ಸೇವ್ ಪುರಿ, ಈ ತರ ಎಲ್ಲ ವೆರೈಟಿ ಸಿಗ್ತದೆ. ಅದ್ರ ನಂತರ ಮತ್ತೆ ನಮ್ಗೆ ಸ್ವಲ್ಪ ದೊಡ್ಡದು ಮಾಡ್ಬೇಕಂತ ಹೇಳಿದಾಗ ಇಲ್ಲಿ ಸಿಪಿ ಬಜಾರಲ್ಲಿ ಒಂದು ರೆಸ್ಟೋರೆಂಟ್ ಮಾಡ್ಬೇಕು, ನಾರ್ತ್ ಇಂಡಿಯನ್ ಎಲ್ಲ ಕೊಡ್ಬೇಕು, ಸೌತ್ ಇಂಡಿಯನ್ ಬೆಳಗ್ಗೆ ಟಿಫಿನ್ ಎಲ್ಲ ಮಾಡ್ಬೇಕು ಅನ್ಕೊಂಡು ನಮಗೆ ಆ ಅಂಗಡಿಯಿಂದ ಇಲ್ಲಿ ಆ ಅಂಗಡಿನೂ ರನ್ನಿಂಗ್ ಅಲ್ಲಿ ಇದೆ. ಬಟ್ ಕಟಿಂಗ್ ಅಲ್ಲಿ ಸ್ವಲ್ಪ ಚಿಕ್ಕದಾಗಬಹುದು. ಒಂದ್ ದೊಡ್ಡ ರೆಸ್ಟೋರೆಂಟ್ ಮಾಡ್ಬೇಕಂತ ಇಲ್ಲಿ ಓಪನ್ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಚೆನ್ನಾಗಿದೆ. ಇಲ್ಲಿ ಹೇಗೆ ಹೊಸತು ಚೆನ್ನಾಗಿದೆ. ಯಾಕಂದ್ರೆ ಎಲ್ಲ ಹೊಸ ಕಸ್ಟಮರ್ ಇದೆ. ಈ ಕಡೆಗೆ ನಾರ್ತ್ ಇಂಡಿಯನ್ ಎಲ್ಲ ಡಿಶ್ ಎಲ್ಲ ಚೆನ್ನಾಗಿ ಕೊಡ್ತೇವೆ. ಕಸ್ಟಮರ್ ರಿಪೀಟ್ ಕಸ್ಟಮರ್ ಇದ್ದಾರೆ. ಆಮೇಲೆ ಪಾರ್ಸಲ್ ಆರ್ಡರ್ ಚೆನ್ನಾಗಿ ಹೋಗ್ತಾ ಇದೆ. ಜೊಮ್ಯಾಟೋದಲ್ಲಿ ತುಂಬಾ ಹೋಗ್ತಾ ಇದೆ ಕಡೆಗೆ. ಆಮೇಲೆ ಕಸ್ಟಮರ್ ರಿಪೀಟ್ ಕಸ್ಟಮರ್ ಇದ್ದಾರೆ ಎಲ್ಲ ಹೋಯ್ತು. ನಾರ್ತ್ ಇಂಡಿಯನ್ ಜಾಸ್ತಿ ಹೋಗ್ತಾರೆ. ಯಾಕಂದ್ರೆ ಇಲ್ಲಿ ಬ್ರಾಹ್ಮಣ್ಸ್ ಇರೋದ್ರಿಂದ ವೆಜ್ ಸ್ವಲ್ಪ ಜಾಸ್ತಿ ಲೈಕ್ ಕೊಡ್ತಾರೆ. ಹಾಗಾಗಿ ನಾರ್ತ್ ಇಂಡಿಯನ್ ಚೆನ್ನಾಗಿ ಕೊಡ್ಬೇಕು ಅನ್ನೋದು ಮತ್ತೆ ವೆರೈಟಿ ಕೊಡ್ಬೇಕು. ಇಲ್ಲಿ ಈ ರಾಜು ಚಾಟ್ಸ್ ಸಿಪಿ ಬಜಾರ್ ರಾಜು ಚಾಟ್ಸ್ ಅಲ್ಲಿ ಯಾವ್ಯಾವ್ದು ಸೆಕ್ಷನ್ ಗಳಂದ್ರೆ ನಾರ್ತ್ ಇಂಡಿಯನ್? ಇಲ್ಲಿ ಬೆಳಗ್ಗೆ ನಿಮ್ಗೆ 7:30 ಸ್ಟಾರ್ಟ್ ಆದ್ರೆ 30 ಇಡ್ಲಿ ಎಲ್ಲ ಇದೆ. ಪನ್ನೀರ್ ದೋಸೆ, ಚೀಸ್ ದೋಸೆ, ಮಸಾಲಾ ದೋಸೆ, ವಡ, ಬನ್ಸು, ಸೀರಾ. ಟಿಫಿನ್ ಮಾರ್ನಿಂಗ್ ಚೆನ್ನಾಗ್ತದೆ. 12 ಗಂಟೆ ಮಟ್ಟ ಟಿಫಿನ್ ರನ್ನಿಂಗ್ ಅಲ್ಲಿ ಇರ್ತದೆ. 12 ಗಂಟೆ ನಂತರ ನಾರ್ತ್ ಚೈನೀಸ್ ಎಲ್ಲ ಶುರು ಆಗ್ತದೆ. ಊಟ ಸೌತ್ ಮಿಲ್ಸು, ನಾರ್ತ್ ಸ್ಪೆಷಲ್ ಥಾಲಿ, ನಾರ್ತ್ ಟೆರಿಸ್, ರೋಟಿ, ಸ್ಪೆಷಲ್ ಗಡ್ಬಡು, ಐಸ್ ಕ್ರೀಮು, ಜ್ಯೂಸು ಸ್ಟಾರ್ಟ್ ಆಗ್ತದೆ. ಕಡೆ 3 ಗಂಟೆ ನಂತರ ಚಾಟ್ ಶುರು ಮಾಡ್ತೀವಿ. ವಡಾಪಾವ್, ಪಾವ್
ಬಜ್ಜಿ, ಸೇವಪುರಿ, ಬೇಲ್ಪುರಿ ಈ ತರ ಎಲ್ಲ ಚಾಟ್ಸ್ ಬರ್ತವೆ. ಇದು ಒಟ್ಟು 11 ಗಂಟೆ ಮಟ್ಟ ಇರ್ತದೆ. ಈಗ ಜ್ಯೂಸು, ಐಸ್ ಕ್ರೀಮು ಎಲ್ಲ, ಈಗ ಐಸ್ ಕ್ರೀಮ್ ಎಲ್ಲ ಹೊರಗಡೆಯಿಂದ ತರಿಸಿ ಕೊಡೋದ, ಇಲ್ಲೇ ಇಲ್ಲ ಬ್ರಾಂಡೆಡ್ ಐಸ್ ಕ್ರೀಮು ನಾವು ತರಿಸ್ತೀವಿ. ಕ್ರೀಮ್ ಬೆಲ್ ಅಂತ ಆ ಟೈಪ್ ಅದು ಬ್ರಾಂಡೆಡ್ ಐಸ್ ಕ್ರೀಮ್ ಇದೆ. ಬಾಕಿದೆಲ್ಲ ಪ್ರಿಪರೇಷನ್ ನಾವು ಡ್ರೈ ಫ್ರೂಟ್ಸ್ ಎಲ್ಲ ನಾವೇ ಕಸ್ಟರ್ಡ್ ಎಲ್ಲ ನಾವು ರೆಡಿ ಮಾಡ್ಕೊಡ್ತೀವಿ. ರಾಜು ಅವರೇ, ಈಗ ನೀವು ಹೋಟೆಲಲ್ಲಿ ಕೆಲಸ ಮಾಡಿದ್ರಿ, ಏನೋ ಒಂದು ವಡಾಪಾವ್ ಐಡಿಯಾ ಬಂತು, ನಾನು ಇಲ್ಲಿ ಬಂದು ಸೆಟ್ಲ್ ಆದ ಇದೆ. ಅದಕ್ಕೂ ಮೊದಲು ನಿಮ್ಮ ಜೀವನದ ಬಗ್ಗೆ ನನಗೊಂದು ಸ್ವಲ್ಪ ಹೇಳ್ತೀರಾ? ಯಾಕೆಂದ್ರೆ ಎಷ್ಟೋ ಜನರಿಗೆ ಹೋಟೆಲ್ ಬಿಸ್ನೆಸ್ ಮಾಡಿದ್ರು ಮಕ್ಳಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಲ್ಲ. ಅದು ಹೆಂಗೆ ನಿಮ್ಮ ಜೀವನದಲ್ಲಿ ಅನಿವಾರ್ಯತೆ ಆಯ್ತು, ಅಥವಾ ಏನ್ ನಿಮ್ಗೆ ಒಳ್ಳೆ ಬಂಡವಾಳ ಇತ್ತು, ಏನೋ ಒಂದು ಅವಕಾಶ ಇತ್ತು ಮಾಡ್ದೋ, ಅಥವಾ ಹೇಗೆ ನಿಮ್ಮ ಜೀವನದ ಬಗ್ಗೆ ಸ್ವಲ್ಪ ಅಂದ್ರೆ ಜನರಿಗೆ ನೀವು ಕಷ್ಟಪಟ್ಟು ಮುಂದೆ ಬಂದಿದ್ದೀರಾ, ಯಾವ ತರ ಮುಂದೆ ಬಂದಿದ್ದೀರಿ, ಈ ತರ ಬಿಸ್ನೆಸ್ಗಳು ಸುಲಭ ಅಲ್ಲ ಮಾಡೋದು, ದಿನನಿತ್ಯ ತೊಂದರೆಗಳಿರ್ತವೆ, ಅದನ್ನ ಹೆಂಗ್ ನಿಭಾಯಿಸ್ಕೊಂಡು ಬರ್ತಾ ಇದ್ದೀರಿ ಮೊದ್ಲಿಂದ ಸ್ವಲ್ಪ ಹೇಳ್ತೀವಿ. ಇಲ್ಲ ನಾವು ಬೆಳಗಾವದಲ್ಲಿ ಹಾಸ್ಟೆಲ್, ಸಿದ್ದರಾಮೇಶ್ವರ ಹಾಸ್ಟೆಲ್ ಅಲ್ಲಿ ಕಲಿತಾ ಇದ್ವಿ. ಅಲ್ಲಿ ಫಸ್ಟ್ ಫ್ರೀ ಆಗಿತ್ತು ನಮ್ಗೆ. ಆಮೇಲೆ ಏನ್ ಮಾಡಿದ್ರು 7ಕ್ಕೆ ಬರೋಕು ಫೀಸ್ ತುಂಬಲೇಬೇಕಂತೇಳಿ ಸ್ವಲ್ಪ ಆಯ್ತು. ಅವ್ರ ತಂದೆ ಅಪ್ಪ ಅಮ್ಮ ಸ್ವಲ್ಪ ಬೇರೆ ಇದ್ರಲ್ಲಿದ್ರು, ಅವ್ರು ತುಂಬಲಿಕ್ಕೆ ಆಗೋದಿಲ್ಲ. ಕಡೆಗೆ ನೆಕ್ಸ್ಟ್ ಗೌರ್ಮೆಂಟ್ ಹಾಸ್ಟೆಲ್ ಹಾಕ್ತಿದ್ರು. ಬಟ್ ಅಲ್ಲಿಗೆ ಇಲ್ಲಿಗೆ ಸಿಸ್ಟಮ್ ಬಹಳ ಚೇಂಜ್ ಇತ್ತು. ಅಲ್ಲಿ ನಾವು ಸಿದ್ದರಾಮೇಶ್ವರ ಹಾಸ್ಟೆಲ್ ಅಲ್ಲಿ ಕಲ್ತಿದ್ದು ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ಲ ಪ್ರೇಯರ್ ಮಾಡೋದು ಮತ್ತೆಲ್ಲ ಒಳ್ಳೆ ಕಲ್ತಿದ್ವಿ ನಾವು. ಹಾಗಾಗಿ ಮತ್ತೆ ನಾವು ಆಕ್ಚುಲಿ ಮಠಕ್ಕೆ ಅಂತೇಳಿ ಪಟ್ಟಾಭಿಷೇಕ ಮಾಡ್ಬೇಕಂತನೂ ಆಗಿತ್ತು. ನಾವು ಸ್ವಾಮಿಗಳಾಗಿರುತ್ತೆ, ಹಾಗಾಗಿ ಮಠದಂತೇಳಿ. ಹಾಗಾಗಿ ಅಲ್ಲಿ ನಾಗರೂರ್ ಸಿದ್ದರಾಮೇಶ್ವರ ಹಾಸ್ಟೆಲ್ ಅಲ್ಲಿ ನಮ್ಗೆ ನೋಡ್ಬಿಟ್ಟು ಜಮಖಂಡಿ ಅಂತ ಒಂದು ಊರು, ಅಲ್ಲಿ ಇದಕ್ಕೆ ಕಳಿಸ್ತಾ ಇದ್ರು ಮಠಕ್ಕೆ ನಂಗೆ ಅವಾಗ ನಮ್ಮ ತಂದೆ ತಾಯಿ ಎಲ್ಲ ಬಿಟ್ಟು ಹೋಗೋ ಆಗೋದಾಗಿತ್ತು. ಹಾಗಾಗಿ ಮತ್ತೆ ಏನ್ ಮಾಡೋದು, ಮಿಲಿಟರಿಗೆ ಸೇರ್ಬೇಕನ್ನೋದು ಬಹಳ ಆಸೆ ಇತ್ತು. NCC ಮಾಡ್ತಾ ಇದ್ದೆ. ನಂತರ ಇದು ಹುಬ್ಳಿಗೆ ಬರ್ಬೇಕನ್ನೋದು, ಒಂದು ಸೂಪರ್ ಮಾರ್ಕೆಟ್ ಕೆಲಸ ಹುಡ್ಕೊಂಡ್ ಬಂದೆ. ಬಟ್ ಅವಾಗ ಅಲ್ಲಿ ಒಬ್ರು ಹೇಳಿದವ್ರು ಸಿಗ್ಲಿಲ್ಲ ನಂಗೆ, ಒಂದು ಕೆಲಸ ಕೊಡ್ತೇನೆ ಅನ್ನೋರು. ಕಡೆಗೆ ಏನ್ ಮಾಡ್ಬೇಕಾದ್ರೆ ಹುಬ್ಳಿಯಲ್ಲಿ ಒಂದು ದುರ್ಗಾ ವಿಲಾಸ್ ಅಂತೇಳಿ ಹೋಟೆಲು, ಅಯೋಧ್ಯೆ ಹೋಟೆಲ್ ಅವ್ರಿಗೆ, ಅಲ್ಲಿ ಕೆಲಸ ಸಿಕ್ತು. ಕ್ಲೀನರ್ ಆಗಿ ಮಾಡಿದೆ 3 ವರ್ಷ. 2003 ಕೆಲ್ಸಕ್ಕೆ ಸೇರ್ಕೊಂಡೆ. ಅವಾಗ ಅದ ನಂತರ ನಮ್ಗೆ ಈ ಹೋಟೆಲ್ ಸ್ವಲ್ಪ ಐಡಿಯಾ ಬರ್ತಾ ಇತ್ತು. ಹಿಂಗೆ ಲೈನ್ ಮ್ಯಾನೇಜರ್ ಮಾಡ್ಬೇಕಾದ್ರೆ ಏನಾರು ಒಂದು ಹೋಟೆಲ್ ಮಾಡ್ಬೇಕು ಚಿಕ್ಕದಾಗಿ, ಹುಬ್ಳಿಯಲ್ಲೇ ಮಾಡ್ಬೇಕು ಅಂತ ಆಸೆ ಬಹಳ ಇತ್ತು. ಅದ್ರಲ್ಲಿ ನಮ್ಗೆ ರೆಸ್ಟ್ ಬಹಳ ಸಿಕ್ತಿತ್ತು. ಬೆಳಗ್ಗೆ ಅವಾಗ 10 ಗಂಟೆಗೆ ರೆಸ್ಟ್ ಬಿಟ್ಟು 3 ಗಂಟೆ ಮಟ್ಟ ಏನಾರು ಮಾಡ್ಬೇಕಂತ. ಕಡೆ ಮೊಬೈಲ್ ಏನಾರು ಕಲಿಬೇಕಂದ್ರೆ ಮೊಬೈಲೇ ಕಲಿಲಿಕ್ಕೆ ಹೋದೆ. ರಿಪೇರಿ ಕಲಿತೆ, ಎಲ್ಲ ಟೋಟಲ್ ಸೇಲ್ಸ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಸಿರ್ಸಿಗೆ ಬಂದು ಒಂದು ಮೊಬೈಲ್ ಶಾಪ್ ಮಾಡುವಂತ ಆಸೆ ಹುಟ್ಟಿತ್ತು. ಅಲ್ಲಿಂದ ನಾವು ಮೊಬೈಲ್ ಅಂಗಡಿ ಶಾಪ್ ಮಾಡೋದು. ಫಸ್ಟ್ 30 ರೂಪಾಯಿ ಬಾಡಿಗೆ ಸಿರ್ಸಿಯಲ್ಲಿ ನಂಗೆ. ಇಲ್ಲಿ ಆ ಜಾತ್ರೆಗೆ ತೆಗಿಯೋದು, 2 ವರ್ಷಕ್ಕೊಂದ್ಸಲ ತೆಗಿಯೋದು. ಆ ತೆಗೆದ ಟೈಮಲ್ಲಿ ಖಾಲಿ ಉಳಿಬೇಕಾಯ್ತು. ಮತ್ತೆ ಅವ್ ಜಾತ್ರೆಗೆ ಏನಾರು ಖಾಲಿ ಇರೋದಂತ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ವಡಾಪಾವ್ ಶುರು ಮಾಡ್ತೀವಿ. ಖಾಲಿ ಉಳಿಬಾರ್ದು, ಒಂದು 9 ದಿವಸ ಏನಾರು ಮಾಡುವಾಗ ಟೈಮ್ ಬರೀ 10 ರೂಪಾಯಿ ವ್ಯಾಪಾರ ಶುರು ಮಾಡಿದ್ರು ನಾವು ಒಂದು 70-80 ಸಾವಿರ ವ್ಯಾಪಾರ ಮಾಡ್ತೀವಿ. ಅಂದ್ರೆ ಬೆಳಗ್ಗೆ 5 ಗಂಟೆ ಮಟ್ಟನೂ ವ್ಯಾಪಾರ ಮಾಡಿದ್ದು ನಾವು ಜಾತ್ರೆಯಲ್ಲಿ. 2 ಗಂಟೆ 3 ಗಂಟೆ ಶುರು ಮಾಡ್ತೀವಿ. ರೂಮಲ್ಲೆಲ್ಲ ಪ್ರಿಪೇರ್ ಮಾಡ್ಕೊಂಡ್ ಬಂದು ಆಮೇಲೆ ಪರ್ಮನೆಂಟೇ ಮಾಡ್ಬೇಕು ಅನ್ನೋದು ಆಸೆ ಬಂತು. ಹೋಟೆಲ್ ಹೆಂಗು ಹೋಟೆಲಲ್ಲಿ ನಾವೆಲ್ಲ ಅಲ್ಲಿ ಕ್ಲೀನರ್ ಆಗಿ ಮಾಡಿದ್ವಿ, ಕುಕ್ ಆಗಿ ಮಾಡಿದ್ವಿ, ಎಲ್ಲಾ ಕೆಲಸನೂ ಹೋಟೆಲಲ್ಲಿ ಮಾಡ್ಬೇಕಾಗಿತ್ತು. ಆ ಹೋಟೆಲಲ್ಲಿ ನೋಡ್ಬಿಟ್ಟು ಒಂದ್ಸಲ ಹೋಟೆಲ್ ಬಾಡತ್ತೆ ಮತ್ತೆ ಬಿಟ್ಟು ಬಂದಿದ್ವಿ. ಈ ಮೊಬೈಲ್ ಆನ್ಲೈನ್ ಬಂತು. ಒಂದು ಮ್ಯಾರೇಜ್ ಎಲ್ಲ ಆಯ್ತು 2014. ಆಕ್ಚುಲಿ 2003 ಮನೆ ಬಿಟ್ಟು ಬಂದ್ರೆ ನಾವು ತಿರ್ಗಾ ಮನೆಗೆ ಹೋಗ್ಲಿಲ್ಲ. 2014 ಹೋಗ್ಲಿಲ್ಲ. 10 ವರ್ಷಗಳ ಗ್ಯಾಪ್ ಇತ್ತು. ಅಂದ್ರೆ ಏನಾರು ಒಂದು ಮನೆಗೆ ಹೋಗ್ಬೇಕು ಅನ್ನೋದು ಆಸೆ ಇತ್ತು. ಮೊಬೈಲ್ ಶಾಪ್ ಒಂದು ಕ್ಲಿಕ್ ಆಗಿತ್ತು. ಕಡೆಗೆ ನಮ್ಮ ಮನೆಯವರು ಲವ್ ಮ್ಯಾರೇಜ್ ನಮ್ದು. ಫಸ್ಟ್ ಮದುವೆ ಹಾಕೊಂಡೆ ನಾವು ಮನೆಗೆ ಹೋದ್ವಿ, ಅಲ್ಲಿಗೆ ಬೆಳಗಾವಿಗೆ. ಅದನ್ನ ಅವಾಗ ಅಲ್ಲಿ ಹೋದ ನಂತರ ನಮ್ಗೆ ಹೋಟೆಲ್ ಮಾಡ್ಬೇಕು, ಮತ್ತೆ ಈ ಬಿಸ್ನೆಸ್ ಎಲ್ಲ ಸೆಟ್ ಆಗಲ್ಲ, ಮೊಬೈಲ್ ಒಂದೇ ಇಟ್ಕೊಂಡ್ರೆ ಆಗೋದಿಲ್ಲ, ಏನಾರ ಒಂದ್ ಮಾಡ್ಬೇಕು ಅನ್ನೋದು ಹೋಟೆಲ್ಗೆ ಒಲವು ಬಂತು. ಹೋಟೆಲ್ ಮಾಡ್ಬೇಕಂತ ಅವಾಗ 2016 ಒಂದು ಚಿಕ್ಕದಾಗಿ ವಡಾಪಾವ್ ಸೆಂಟರ್ ಮಾಡ್ಬೇಕಂತ ಆಸೆ ಮಾಡ್ತೀವಿ. ಮಗಳು ಹುಟ್ಟಿದ್ಲು ಸ್ವರ ಅಂತೇಳಿ. ಅವಳು ಹುಟ್ಟಿದ ಇದ್ರಲ್ಲಿ ಒಂದು ಏನಾರು ಮಾಡ್ಲೇಬೇಕು ಅನ್ಕೊಂಡು ಒಂದು ಅವಳು ಹೌದು ಅವಳು ಲಕ್ಕಿನೇ ಹೇಳ್ಬೋದು. ಮಗಳು ಅವಳು ಹುಟ್ಟಿದ್ಮೇಲೆ ತುಂಬಾ ಚೇಂಜಸ್ ಆಯ್ತು. ರಾಜು ಅವರೇ, ನಿಮ್ಮ ಜೀವನದ ಕಥೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇಲ್ಲ ನಮ್ದೆಲ್ಲ ಏನಿಲ್ಲ, ಚಿಕ್ಕದು. ಇನ್ನು ವಯಸ್ಸಿನಿಂದ ನೀವು ಕಷ್ಟ ಕಂಡಿದ್ದೀರಿ ಅನ್ನೋದಕ್ಕಿಂತ ಅನುಭವದ ಮಾಲೆ ಜಾಸ್ತಿ ಇದೆ. ಯಾಕೆಂದ್ರೆ ನೀವು ಬೆಳೆದು ಬಂದ ಆ ಮಠ ಇದೆಯಲ್ಲ, ಆ ಸಂಸ್ಕಾರ ನಿಮ್ಮನ್ನ ಇಲ್ಲಿ ತನಕ ತಂದಿದೆ ಅಂತ ನಾನು ಹೇಳ್ತೇನೆ. ಯಾಕೆಂದ್ರೆ ಅಯ್ಯೋ ಏನೂ ಇಲ್ಲ ಹೇಳುವಾಗ ದಿಕ್ಕಿಟ್ಟು ಹೋಗೋರೆ ಬಹಳ ಜನ. ಅಂತ ಸಂದರ್ಭದಲ್ಲಿ ಸಂಸ್ಕಾರ ಕೈ ಹಿಡಿಯುತ್ತೆ.
ಅದಕ್ಕೆ ಈಗ ನೀವು ಇಲ್ಲಿ ತನಕ ಬಂದಿದ್ದೀರಿ ಅಂದ್ರೆ ಆ ಒಂದು ಸಂಸ್ಕಾರನೂ ಮೊನ್ನೆ ಇಲ್ಲಿ ತನಕ ತಂದಿದೆ. ಯಾಕಂದ್ರೆ ನಾವು ಕಲ್ತಿರೋ ಹಾಸ್ಟೆಲ್ ಅಲ್ಲಿ ನಂಗೆ ಅಂದ್ರೆ ಒಂದು ಸಪೋರ್ಟ್ ಆಗಿ ನಿಂತಿರೋದು ಬ್ರದರ್ ತರ ಅಂದ್ರೆ ನಂಗೆ ಶಾಂತಿ ವೀರೇಶ್ ಅಂತ ಹೇಳಿ ಉಳಿವೇದಲ್ಲಿ ಮೇನ್ ಅರ್ಚಕರು ಉಳಿ ಚನ್ನಬಸವೇಶ್ವರ ಅವ್ರು ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ಗೆ ಮದುವೆಯಿಂದ ಹಿಡ್ಕೊಂಡು ಇಲ್ಲಿವರೆಗೂ ನಂಗೆ ಬಹಳ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇವತ್ತಿನವರೆಗೂ ಇವತ್ತಿನವರೆಗೂ ಒಂದು ಕಾಲ್ ಮಾಡಿ ಏನ್ ಡಿಸೈಡ್ ತಗೋಬೇಕು ನಾನು ಅವ್ರ ಹತ್ರ ಮಾತಾಡಿ ಡಿಸ್ಕಷನ್ ಮಾಡ್ಕೊಂಡು ಮಾಡ್ತೀನಿ. ಮತ್ತೆ ಪ್ರತಿ ಹೆಜ್ಜೆಯಲ್ಲೂ ನಮ್ಗೆ ಏಳು ಬೀಳದಲ್ಲಿ ಅವ್ರು ಬಹಳ ಭಾಗಿಯಾಗಿದ್ದಾರೆ ಅಂತ ಹೇಳ್ತೀನಿ. ಅಲ್ಲ, ನೀವು ಮಿಲಿಟರಿಗೆ ಹೋಗ್ಬೇಕು ಅಂತ ಆಸೆ ಇಟ್ಕೊಂಡ್ರು, ಈ ಕಡೆ ಹೆಂಗ್ ಬಂದ್ರು ಅಂದ್ರೆ ಅದ್ರ ಬಗ್ಗೆನೇ ಯಾಕೆ ಪ್ರಯತ್ನ ಮಾಡಿ? ಅಲ್ಲಿ ನನ್ಗೆ NCC ಹೇಳ್ತಲ್ಲಿ ಬೇರೆ ಹಾಸ್ಟೆಲ್ ಚೇಂಜ್ ಆಗ್ಬಿಡ್ತು. ಅಲ್ಲಿ ನಂಗೆ ಅಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ. NCC ಒಂದೇ ವರ್ಷ ಮಾಡಿದೆ, ಮತ್ತೆ ಕಲೀಲಿಕ್ಕೂ ಆಗ್ಲಿಲ್ಲ. ನಾನು ಕಲ್ತಿರೋದು ಲಾಸ್ಟ್ 8th ನಂತರ ಮತ್ತೆ ಕಲಿಬೇಕು ಇಂಟ್ರೆಸ್ಟ್ ಇತ್ತು. ಅವಾಗ 76-80 ಮಟ್ಟ ಮಾಡಿದೆ ಎಲ್ಲ ಸ್ಕೋರ್. ಅಂದ್ರೆ 7th ಎಲ್ಲ 86 ಎಲ್ಲ 7th ಎಲ್ಲ ನಮ್ಗೆ ಎಕ್ಸಾಮ್ ಅಂದ್ರೆ SSLC ಎಕ್ಸಾಮ್ ಇತ್ತು. ಫುಲ್ ಸ್ಟ್ರಿಕ್ ಆಗಿ ಇತ್ತು. ಯಾಕಂದ್ರೆ ನಮ್ದು ಮಠದಲ್ಲಿ ಕಲ್ತದಕ್ಕೆ ತುಂಬ ಬೆಳಗ್ಗೆ 5 ಗಂಟೆಗೆ ಎದ್ಕೊಂಡು ಓದ್ಕೊಂಡು ಎಲ್ಲ ಮಾಡ್ಬಾರ್ದು. ಬಟ್ ಈ ಗೌರ್ಮೆಂಟ್ ಹಾಸ್ಟೆಲ್ ಅಲ್ಲಿ ಯಾರು ಸಿಸ್ಟಮ್ ಇಲ್ಲ, ಸ್ವಲ್ಪ ಚೇಂಜ್ ಎಲ್ಲ ಹೆಂಗ್ ಬೇಕು ಹೋಗುದ್ರು ಹೋಗ್ಬೋದು, ಇಲ್ಲಾಂದ್ರೆ ಅಲ್ಲೇ ಮಲಗ್ಬೋದು. ಯಾರು ಇದ್ ಮಾಡ್ಲಿಕ್ಕೆ ಹಾಸ್ಟೆಲ್ ಒಂದ್ ಬದಿಗೆ ಸ್ಕೂಲ್ ಒಂದ್ ಬೇರೆ ಕಡೆ, ಹಾಗಾಗಿ ನಮ್ಗದು ತಪ್ಪೋಯ್ತು. ಈಗ ಹೋಟೆಲ್ ಬಿಸ್ನೆಸ್ ಬಂದಿದ್ದೀರಿ, ನಿಮ್ಗಂದ್ರೆ ಆಗು ಹೋಗು ಗೊತ್ತುಂಟು, ಅಂದ್ರೆ ಹೇಗ್ ಆಗ್ತದೆ ಹೇಳೋದನ್ನ ನೀವು ಮೊದ್ಲೇ ಕಂಡುಕೊಂಡು ಆಮೇಲೆ ಬಂದಿದ್ದೀರಿ. ಅಂದ್ರೆ ಈಗ ಒಂದ್ ಮಾಡ್ಬೇಕು ಅನ್ನೋ ಆಲೋಚನೆ ಮೇಲೆ ಬರುದು ಬೇರೆ, ಆ ಮಾಡಿದ ಹಿಂದಿನ ಅನುಭವದಿಂದ ಬರುದು ಬೇರೆ. ಅದಕ್ಕೆ ನೀವು ಇಷ್ಟು ಅಂದ್ರೆ ಯಶಸ್ವಿ ಆಗ್ತಾ ಬಂದಿರೋದು ಅಂತ ನನ್ನ ಭಾವನೆ. ಈಗ ಹೋಟೆಲ್ ಅನ್ನು ಮಾಡಿದ್ರಿ, ಈಗ ಎಲ್ಲರಿಗೂ ಗೊತ್ತುಂಟು ಯಾವ್ದೇ ಆದ್ರೂ ಕಷ್ಟದ ಕೆಲಸನೇ ಇರ್ತದೆ. ಆದ್ರೆ ಇದ್ರಲ್ಲಿ ಮತ್ತೊಂದು, ಯಾಕೆಂದ್ರೆ ಯಾವ್ದನ್ನು ಉಳಿಸಿ ನಾಳೆ ಕೊಡುವಂತದ್ದು ತಿಂಡಿ ಆಗ್ಲಿ ಯಾವ್ದೇ ಇರ್ಲಿ, ಈಗ ನಿಮ್ಮಲ್ಲಿ ಸಿಗುವಂತ ಯಾವ್ದೇ ಪದಾರ್ಥಗಳು ಒಂದಷ್ಟು ಇದೆ, ನಾಳೆ ನಾಡ್ದು ವ್ಯಾಪಾರ ಮಾಡ್ತಾಯ್ತು ಅನ್ನೋದಲ್ಲ. ಇವತ್ತು ಈಗಿಂದ ಹೀಗೆ ಆಗ್ಬೇಕು. ಮತ್ತೆ ಕೆಲಸಗಾರರ ಕೊರತೆ ಈಗಂತೂ ತುಂಬಾ ಇದೆ ಅಂತ ನನ್ನ ಭಾವನೆ. ಆಗಲ್ಲ, ಹೇಗ್ ಅದನ್ನ ನೀವು ಸರಿದೂಗಿಸ್ತೀರಾ? ನೀವೇ ಹೋಗಿ ಅಡಿಗೆ ಮಾಡೋ ಪರಿಸ್ಥಿತಿ ಎಷ್ಟು ದಿನ ಬಂದಿದೆಯೋ ಅದು ಅದೇ ಹೆಂಗೆ ಸಮತೋಲನೆ ಮಾಡ್ಕೊಂಡು ಬರ್ತಾ ಇದ್ದೀರಾ? ಅದ್ ಹೇಗೆ ನೀವು ನಿಭಾಯಿಸ್ತಾ ಇದ್ದೀರಾ? ಎರಡು ಕಡೆ ನಿಭಾಯಿಸ್ಬೇಕು. ಹೌದು, ಈಗ ಕೆಲಸಗಾರಿಗೆ ಸರಿಯಾದ ಪೇಮೆಂಟ್ ಮತ್ತೆ ಅವ್ರಿಗೆ ಒಂದು ರೆಸ್ಟ್, ಒಂದು ಟೈಮಿಂಗ್ ರೂಲ್ಸ್ ಎಲ್ಲ ಮಾಡ್ಕೊಂಡಿದ್ದೀವಿ. ಮೊದ್ಲು ಏನಾಗಿತ್ತು ಅಂದ್ರೆ ಟೈಮ್ಸ್ ಎಲ್ಲ ಇರುವುದಿಲ್ಲ ಆಗಿತ್ತು. ಬಂದ್ರು ಎಷ್ಟು ಸ್ವಲ್ಪ ಪೇಮೆಂಟ್ ಸರಿಯಾಗಿರಲ್ಲ, ಈ ಟೈಪ್ ಎಲ್ಲ ಇರ್ತಿತ್ತು. ನಮ್ಮಲ್ಲೂ ಈಗ ಕೆಲವ್ರಿಗೆ ಕೊಡ್ತೀವಿ ಪಗಾರ, ಅವ್ರು ರಜೆ ಮಾಡಿದ್ದೆಲ್ಲ ಹೇಳಲ್ಲ. ತುಂಬಾ ಪ್ರಾಬ್ಲಮ್, ಕಷ್ಟ ಬಹಳ ಇದೆ. ಈಗ ಅವ್ರು ಸರಿ ಇದ್ರೆ ನಾವು ಸರಿ ಇರ್ತೀವಿ. ಈಗ ಅವ್ರ ಏನ್ ಮಾಡ್ತಾರೆ, ಇವತ್ತು ಒಂದ್ ರಜೆ ಹೇಳ್ಬಿಟ್ರೆ ಒಂದ್ ವಾರ ರಜೆ ಮಾಡ್ತೀವಿ, ಇಲ್ಲ ಪೂರ್ಣ ದಿವಸ. ಈಗ ನಾವು ಬಂದಾಗ ಇನ್ನೊಬ್ರಿಗೆ ಬೇರೆ ಅಡ್ಜಸ್ಟ್ಮೆಂಟ್ ಇಲ್ಲ, ನಾವೇ ಹೋಗಿ ಮಾಡೋ ಪರಿಸ್ಥಿತಿ ಬರ್ತದೆ. ರೂಲ್ಸ್ ಮಾಡಿದ ಅವ್ರು ಇರೋದಿಲ್ಲ, ಕೆಲ್ಸಗಾರ ಏನೇ ರೂಲ್ಸ್ ಮಾಡಿ ಆ ಟೈಪ್ ಕೆಲವೊಬ್ರು ಇರ್ತಾರೆ. ಅಷ್ಟೂರು ಅಂತ ಹೇಳಿಕ್ ಆಗಲ್ಲ. ವರ್ಕರ್ಸ್ ತುಂಬಾ ಜನ ಒಳ್ಳೆ ಜನನು ಇದ್ದಾರೆ. ಕೆಲವರು ಬರೀ ಟೈಮ್ ಪಾಸ್ ಬಂದ್ ಮಾಡ್ಕೊಂಡು ಹೋಗೋರು ಇರ್ತಾರೆ. ಇಲ್ಲ ಕೆಲಸ ಬೇಕಂತ ಬರ್ತಾರೆ, ಸ್ವಲ್ಪ ದಿವಸ ಮಾಡ್ತಾರೆ, ದುಡ್ಡು ಆದ್ಮೇಲೆ ದುಡ್ಡು ಕೈಗೆ ಸಿಕ್ಕರೆ ಮತ್ತೊಂದು ವಾರ ಈ ಕಡೆ ಬರಲ್ಲ. ಅವ್ರ ಅಂದ್ ಮತ್ತೆ ಪರ್ಮನೆಂಟ್ ಹೋಟೆಲ್ ಎಲ್ಲ ಇರ್ತಾರೆ, ಮುಂದೆ ಏನು ಮಾಡ್ಲಿಕ್ಕೆ ಆಗಲ್ಲ ಅವ್ರಿಗೆ. ನಮ್ಗೆ ಯಾಕಂದ್ರೆ ನಾವು ಅನುಭವ ಮತ್ತೆ ಈಗ ಏನಾರು ಒಂದ್ ಸೇವಿಂಗ್ಸ್ ಮಾಡ್ಕೊಂಡು ನಾವು 1 ವರ್ಷ 2 ವರ್ಷ ಸರಿಯಾಗಿ ದುಡಿದು ಮತ್ತೊಂದು ಏನಾರು ಒಂದು ಜೀವನದಲ್ಲಿ ಸಕ್ಸಸ್ ಕಾಣ್ಬೋದು. ಹಾಗಾಗಿ ನಾವು ಬಂದವರು ಪ್ರತಿಯೊಬ್ಬರಿಗೂ ಹೇಳ್ತೀವಿ, ನಿಮ್ ಪೇಮೆಂಟ್ ಏನಾದ್ರು ತಗೊಳ್ಳಿ, 1-2 ದಿವಸ ಬಿಸ್ನೆಸ್ ಹೆಚ್ಚು ಕಮ್ಮಿ ಇರ್ತದೆ. ನಾವು 10ನೇ ತಾರೀಕು ಅಂದ್ರೆ 10ನೇ ತಾರೀಕು ಈಗ ರೂಲ್ಸ್ ಅನ್ನು ಮಾಡಿದ್ದೇವೆ. ಈ 4 ರಜೆಯನ್ನು ಕೊಡೋ ವ್ಯವಸ್ಥೆನೂ ಮಾಡಿದ್ದೇವೆ ಸಂಸ್ಥೆ. ಯಾಕಂದ್ರೆ ಯಾರು ರಜೆ ಇಲ್ಲ ಅಂದ್ರೆ ಈ ಹೋಟೆಲ್ ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಒಂದು ರೆಸ್ಟ್ ಅನ್ನೋದು ಬೇಕಾಗ್ತದೆ. ಇಲ್ಲ OT ಕೊಡ್ತೀವಿ, ಎಕ್ಸ್ಟ್ರಾ ಯಾರು ಬರ್ಲಿಲ್ಲ ಅಂದ್ರೆ. ಆ ಟೈಪ್ ಎಲ್ಲ ಸ್ವಲ್ಪ ರೂಲ್ಸ್ ಮಾಡ್ಕೊಂಡಿದ್ದಕ್ಕೆ ನಡ್ಸ್ಲಿಕ್ಕೆ ಈಸಿ ಆಗಿದೆ. ಇಲ್ಲ ಅಂತ ಹೇಳಿದ್ರೆ ರೂಲ್ಸ್ ಮಾಡ್ಲಿಲ್ಲ, ಇಲ್ಲ ರಜೆ ಇಲ್ಲ, ಮತ್ತೆ OT ಕೊಡ್ಲಿಲ್ಲ, ಎಕ್ಸ್ಟ್ರಾ OT ಮಾಡಿಸ್ಕೊಂಡು ಹೀಗೆಲ್ಲ ಆದ್ರೆ ತಮ್ಮ ಉಳಿದಿಲ್ಲ, ಬೇಗ ಹೋಗ್ಬಿಡ್ತಾರೆ, ಕಿರಿಕಿರಿ ಎಲ್ಲ. ಮತ್ತೆ ಈ ತಿನ್ನುವ ಪದಾರ್ಥದಲ್ಲಿ ಬರ್ತದೆ, ಇದೇ ತಿನ್ಬೇಕು, ಹೋಟೆಲ್ ಅವ್ರಿಗೆ ಸ್ಟಾಪ್ ಇದೇ ಫುಡ್ನೇ ಕೊಡ್ಬೇಕು, ಇದೇ ತಿನ್ಬಾರ್ದು ಅಂತೇನಿಲ್ಲ. ವಾರದಲ್ಲಿ ನಾವು 1-2-3 ಸ್ಪೆಷಲ್ ಐಟಮ್ ಅವ್ರು ತಿನ್ನುವಂಥದ್ದು ಏನಾದ್ರು ತಿಂದು ಕೊಡ್ತೀವಿ. ಅದೇ ತಿನ್ಬೇಡಿ ತಿನ್ಬಿಟ್ಟು ಯಾರಿಗೂ ಆಗೋದಿಲ್ಲ. ಬಟ್ ವೇಸ್ಟ್ ಮಾಡಬೇಡಿ, ಯಾವ್ದನ್ನು ಏನಿದೆ ನಿಮ್ಗೆ ಎಷ್ಟು ಬೇಕು ಅಷ್ಟೇ ತಿನ್ನಿ. ಈಗ ಹೋಟೆಲ್ ಕೆಲವರಿಗೆ ಸಪರೇಟ್ ಆಗಿ ಮಾಡಿ ಇಟ್ಬಿಡ್ತಾರೆ. ನಾವು ಆ ಹೋಟೆಲಿಂದ ಬಂದಿದ್ದಕ್ಕೆ ನಿಮ್ಗೆ ಅದು ತಿನ್ಬೇಡಿ, ನಮ್ ಗುರುವಾರ ಒಂದ್ ದಿವಸ ಸೇರ ಕೊಡ್ತೀವಿ. ಬಟ್ ನಾವು ಇಲ್ಲಿ ಹಂಗ್ ಮಾಡ್ಲಿಕ್ಕೆ ಆಗಲ್ಲ. ನೋಡಿದ್ ಬಂದ ತಿನ್ನೋ ಆಸೆ ಇರ್ತದೆ, ತದ್ದಾರ ಜಾಸ್ತಿ ತಿಂದಿರ್ತಾರೆ, ಇಲ್ಲ ತಿನ್ನಕ್ಕಾಗಲ್ಲ ಗೊತ್ತಾಗುತ್ತೆ. ಅದಕ್ಕಿಂತ ನೋಡಿ ಮಾಡಿ ವೇಸ್ಟ್ ಮಾಡಿ. ಯಾಕಂದ್ರೆ ನಮ್ದು ಇದು ನೋಡ್ಕೊಂಡು ಮಾಡ್ತಾ ಇರೋ ಬಿಸ್ನೆಸ್ ತುಂಬಾ ಕಷ್ಟ ಇದೆ. ಇಷ್ಟು ದೊಡ್ಡದು ಮಾಡ್ಬೇಕಂದ್ರೆ ತುಂಬಾ ಯಾಕಂದ್ರೆ ನಮ್ದು ಈ ವಯಸ್ಸು ಚಿಕ್ಕದು, ನಾವು ಈಗ ಫೈನಾನ್ಸ್ ಅಂದ್ರೆ ಎಲ್ಲದರಲ್ಲೂ ತೊಂದರೆ ಇದೆ. ಆದ್ರೂ ನಾವು ಇದನ್ನೆಲ್ಲ ನಿಭಾಯಿಸ್ಕೊಂಡು ಇಲ್ಲಿವರೆಗೂ ಮಾಡ್ತೇವೆ. ಇನ್ನು
ಈಗ ಯಾಕಂದ್ರೆ ನಮ್ಗೆ ದೊಡ್ಡದಾಗಿ ಇನ್ನೂ ಬೆಳಿಬೇಕು ಅನ್ನೋದು ಆಸೆ ಭಾಳ ಇದೆ, ಹಾಗಾಗಿ ರೂಲ್ಸ್ ಮಾಡ್ಕೊಂಡಿದ್ದೀವಿ. ಮತ್ತೆ ಈ ವರ್ಕರ್ಸ್ ಅಲ್ಲೂ ಕೂಡ ಈಗ ಬಿಸ್ನೆಸ್ ಅಲ್ಲಿ ಅಥವಾ ಯಾವ್ದೇ ಕೆಲಸದಲ್ಲಿ ಇರ್ಬೋದು, ನೀವು ಗೊತ್ತಿದ್ದಂತೆ ಈಗ ಓನರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇದ್ರೆ ಕೆಲಸಗಾರನ ಹೆಂಗ್ ದುಡಿಸ್ಕೋಬೇಕು ಅಂತ ಅದ್ರ ಬಗ್ಗೆ ಗೊತ್ತಿರುತ್ತೆ. ಕೆಲವು ಕಡೆ ಹಂಗಿಲ್ಲ, ಮಾಡ್ಬೇಕು ಅಂತ ಮಾಡಿ ಅದೇನಾಗ್ತದಂದ್ರೆ ಅವ್ರು ಓನಾಗಿ ದುಡ್ಡಂತೂ ಹಾಕಿದವರು ಈ ತರ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವ್ರು ಓನ್ ದುಡ್ಡು ಹಾಕಿರ್ತಾರೆ, ಹೇಗಾರು ಮಾಡಿ ತೆಗಿಬೇಕು, ಏನಾರ ಐಡಿಯಾ ಮಾಡ್ಲೇಬೇಕು, ನಾನ್ ದುಡ್ಡು ಹಾಕಿ ತೆಗಿಬೇಕು ಅಂತ. ಈಗ ಅವ್ರಿಗೆ ಬೇರೆ ಅವ್ರ ತಂದೆಯವರು ಅವ್ರ ಬ್ಯಾಕ್ ಸಪೋರ್ಟ್ ಇಂದ ಹಾಕಿದ ದುಡ್ಡೆಲ್ಲ ಏನಾಗ್ತದೆ ಅವ್ರಿಗೆ ಅಷ್ಟು ಐಡಿಯಾ ಇರಲ್ಲ, ಮಾಡ್ರಾಯ್ತು ಬಿಟ್ರಾಯ್ತು ಅನ್ನೋದ್ರಲ್ಲಿ ಇರುತ್ತೆ. ಯಾಕಂದ್ರೆ ಹೇಗೋ ತಂದೆ ಮಾಡಿದ್ದು ಕಷ್ಟಪಟ್ಟು ದುಡ್ಡಂತೂ ಅಲ್ಲ, ಲೋನ್ ಅಂತೂ ಮಾಡಿರ್ತೀವಿ. ನಮ್ದೆಲ್ಲ ಹಾಗಲ್ಲ, ನಮ್ದು ನಾವು ಜೀರೋದಿಂದ ಬಂದಿವಿ. ಆಕ್ಚುಲಿ ನಾವು ಬಂದ್ ಸಿರ್ಸಿಗೆ ಬಂದಾಗ 5 ರೂಪಾಯಿ ಕ್ಯಾರಿ ಬ್ಯಾಗ್ ಇಟ್ಕೊಂಡ್ ಬಂದ್ವಿ, ಏನೂ ತಂದಿಲ್ಲ. ಇಲ್ಲಿ ಮಾರಿಕಾಂಬ ತಾಯಿ ಅನುಗ್ರಹದಿಂದ ಎಲ್ಲ ಒಳ್ಳೇದಾಗಿದೆ. ಬರಬೇಕಾದ್ರೆ ಸಿರ್ಸಿಲ್ ನಾವು ಏನು ತಂದಿಲ್ಲ, ಮತ್ತೆ ಇಲ್ಲಿ ಯಾರು ರಿಲೇಟಿವ್ ಅನ್ನೋದಿಲ್ಲ. ನನಗೆ ಸ್ವಂತ ಓನಾಗಿ ರಿಲೇಟಿವ್ ಯಾರು ಇಲ್ಲ. ನಾನು ಬಂದಾಗ ಇಲ್ಲಿ ಬಂದ್ಮೇಲೆ ಎಲ್ಲ ಫ್ರೆಂಡ್ಸ್ ರಿಲೇಟಿವ್ ಆಗಿದ್ದಾರೆ. ಎಲ್ಲ ಜನ ಹಣಕ್ಕಿಂತ ಜನ ಜಾಸ್ತಿ ಗಳಿಸಿದ್ರು ಹೇಳಿ. ಎಲ್ಲಿ ಹೋದ್ರು ಯಾರು ರಾಜು ಅಂತ ಹೇಳಿ ಕೆಲಸ ಮಾಡ್ಕೊಡ್ತಾರೆ. ಪ್ರತಿಯೊಂದು ಅಧಿಕಾರಿಗಳಾಗಿರ್ಬೋದು, ಎಲ್ಲೇ ಹೋಗ್ಲಿ ಯಾವ್ದೇ ಒಂದು ಕೆಲ್ಸಕ್ಕಂತ ಹೋದಾಗ ಒಳ್ಳೆ ರೀತಿಯಿಂದ ಮಾತಾಡ್ತಾರೆ. ಯಾರು ಆಗುದಿಲ್ಲ ಹೋಗಪ್ಪ ಅಂತ ಏನು ಹೇಳ್ತಾರೆ. ಸಂಸ್ಕಾರ ಈಗ 2000 ಅಂದ್ರೆ ಇಲ್ಲಿ ಈಗ 11 ನಾನು ಸಿರ್ಸಿಗೆ ಬಂದಿರೋದು, 24 ಅಂದ್ರೆ ಒಂದು 14 ವರ್ಷ ಲೆಕ್ಕ ಆಯ್ತಾ ಬಂತು. ರಾಜ್ ಅವರೇ, ನೀವು ಈಗ ಯಾವ ತರ ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ ಹೇಳಿ. ಆದ್ರೆ ನಮಗ್ ಬಂದಾಗೆಲ್ಲ ಆ ವ್ಯವಸ್ಥೆ ನಮ್ಗೆ ಸ್ವಾಗತ ನೀಡುತ್ತೆ. ಯಾಕೆಂದ್ರೆ ಎಲ್ಲಾ ಹೋಟೆಲ್ ತರ ಅಲ್ಲ. ನಾನು ಯಾವ ಹೋಟೆಲ್ ಅನ್ನು ದೂಷಿಸ್ತಾ ಇಲ್ಲ, ಆದ್ರೆ ನಿಮ್ ಹೋಟೆಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಇಲ್ಲಿ ಬಂದಾಗ ನಮ್ಗೆ ನಾವು ಹೋಟೆಲಿಗೆ ಬಂದಿದೀವಿ ಅನ್ಸೋದೇ ಇಲ್ಲ. ಈ ಪರಿಸರ, ನೀವು ಮನೆಗೆ ಯಾರಾದ್ರೂ ಅತಿಥಿಗಳು ಬಂದಾಗ ಹೇಗೆ ಟ್ರೀಟ್ ಮಾಡ್ತೀರಿ, ಬನ್ನಿ ಕೂತ್ಕೊಳ್ಳಿ ಕುಡಿಲಿಕ್ಕೆ ಆ ತರ ಟ್ರೀಟ್ ಮಾಡ್ತೀವಿ. ಅಂದ್ರೆ ಒಂದು ಮನೇಲಿ ಬಂದು ಹೋಗದಾಗ ಆಗ್ತದೆ ನಮ್ಮ ಹೋಟೆಲ್ ಬಂದ್ರೆ. ಅದು ತುಂಬಾ ಒಂದು ಹೆಮ್ಮೆಯ ವಿಷಯ ಅನ್ಬೇಕು. ಯಾಕೆಂದ್ರೆ ಎಷ್ಟು ನಿಮ್ಗೆ ಟೆನ್ಷನ್ ಇರ್ತದೆ ಹೇಳೋದು ನಮ್ಗೆ ಗೊತ್ತಾಗ್ತದೆ. ಅದು ಆದ್ರೂ ನೀವು ನಗು ಮುಗದ ಸ್ವಾಗತವನ್ನ ತೋರಿಸಿ ಗ್ರಾಹಕರನ್ನ ಟ್ರೀಟ್ ಮಾಡ್ತೀರಲ್ಲ, ಅದೇ ನಿಮ್ ಪ್ಲಸ್ ಅಂತ ಹೇಳ್ತೀವಿ. ಹೌದೌದು, ಯಾಕಂದ್ರೆ ನಮ್ ಗ್ರಾಹಕರು ಬಂದ್ರೆ ಇಂಪಾರ್ಟೆಂಟ್. ನಾವು ಎಷ್ಟೇ ಬಿಸಿ ಇದ್ರು ಕೂಡ ಕಸ್ಟಮರ್ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಆದ್ರೆ ಈಗ ನಗುಮುಗದ ಸ್ವಾಗತ ಅಂದ ತಕ್ಷಣ ಅದೇನೋ ಆರ್ಟಿಫಿಷಿಯಲ್ ಅಂತಲ್ಲ, ನೀವು ತೋರಿಸೋ ಆತ್ಮೀಯತೆ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಕೆಲವೊಂದು ಐಟಮ್ಸ್ ರೀಚ್ ಮಾಡ್ಬೇಕು ಅನ್ನೋದು ಆಸೆ ಇರ್ತದೆ ನಂಗೆ. ಈ ಐಟಮ್ ಕೊಡ್ಬೇಕು, ಅವ್ರಿಗೆ ಏನ್ ಬೇಕು ಅನ್ನೋದನ್ನ ಸಜೆಷನ್ ಮಾಡ್ಬೇಕು. ಈಗ ಒಂದ್ ಅಂಗಡಿಗೆ ಹೋದಾಗ ಅವ್ರ ಅಂಗಡಿ ಏನೇನ ಐಟಮ್ ಇರೋದ್ರಿಂದ ನಮ್ಗೆ ಎಲ್ಲದೂ ಗೊತ್ತಿರೋದಿಲ್ಲ. ಒಂದ್ ಸಾರಿ ಅಂಗಡಿ ಹೋದ್ವಿ, ಯಾವ್ಯಾವ ತರ ಸಾರಿ ಇರುತ್ತೆ ನಮ್ಗೆ ಗೊತ್ತಿರೋದಿಲ್ಲ. ಅದೇ ತರ ನೀವ್ ಹೇಳ್ತೀರಾ, ಮೇಡಮ್ ಈ ಸಲ ಸ್ಪೆಷಲ್ ಐಸ್ ಕ್ರೀಮ್ ಬಂದಿದೆ ತಗೊಳ್ರಿ ಅಂದ್ರೆ ಆ ತರ ಒಂದು ಪ್ರೀತಿಯಿಂದ ಹೇಳಿದಾಗ ಗ್ರಾಹಕನಲ್ಲಿ ನೋಡೋ ಭಾವನೆನೇ ಬೇರೆ. ಮೇಡಮ್ ಒಂದ್ ಐಸ್ ಕ್ರೀಮ್ ಬಂದಿದೆ ತಗೊಳ್ಳಿ ಅಂತ ಆ ಮಾತಲ್ಲೇ ಒಂದು ಇರ್ತದೆ. ಅದಕ್ಕೆ ನೀವು ಪರಿಪೂರ್ಣದಂತ ನಾನು ಹೇಳ್ತೇನೆ. ಯಾಕೆಂದ್ರೆ ಅದು ನಮಗೆ ಅನುಭವ ಇದೆ. ಇಲ್ಲ, ಪ್ರತಿಯೊಂದು ಗ್ರಾಹಕರಿಗೂ ನಾನು ಈಗ ಅವ್ರ ಸ್ಟಡಿ ಇವ್ರ ಇಲ್ಲ, ಒಂದು ಕಸ್ಟಮರ್ ನಂಗೆ ಇಂಪಾರ್ಟೆಂಟ್. ಕಸ್ಟಮರ್ ನಾನು ತುಂಬಾ ಇದು ಮಾಡ್ತೇನೆ. ಯಾಕಂದ್ರೆ ನಾನು ಒಂದೊಂದು ಹೊಸ ಐಟಮ್ ಮಾಡಿದಾಗ ನಂಗೆ ರಿವ್ಯೂ ಫಸ್ಟ್ ನಾನು ನೋಡ್ಬಿಟ್ಟು ಕಸ್ಟಮರ್ ರೀಚ್ ಮಾಡಿ ಕಸ್ಟಮರ್ ಓಕೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಮತ್ ಮುಂದೆ ಅದನ್ನ ಮತ್ತೊಂದು ಹೊಸ ಐಟಮ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಹೌದು, ಯಾಕಂದ್ರೆ ಎಲ್ಲ ಹೊಸ ಐಟಮ್ಸ್ ಮಾಡ್ಬಿಟ್ಟು ಈ ಚಾಟ್ಸ್ ಇಲ್ಲಿ ಮಾಡಿದಂತೂ ಹೊಸ ಐಟಮ್ ಎಲ್ಲ ವೇಟರ್ಸ್ ನಾವು ಹೇಳ್ತೀವಿ. ಕೆಲವು ವೇಟರ್ ಸರಿಯಾಗಿ ಇರಲ್ಲ, ಟಿಪ್ಸ್ ಕೊಡ್ತಾರೆ ಅನ್ಕೊಂಡೆ ಹೋಗ್ತಾರೆ, ಅಲ್ಲೇ ಅವ್ರಿಗೆ ಚಲೋ ಸೇವೆ ಕೊಡೋದು ಮಾಡ್ತಾರೆ. ಇನ್ ಕೆಲವು ಪಾಪ ಅವ್ರು ಕೊಡಲ್ಲ ಅಂದ್ಕೊಂಡು ಅವ್ರು ಟೆನ್ಷನ್ ಏನೋ ಒಂದು ನೆನಪಿಲ್ದನೋ ಇರ್ತಾರೆ. ನೆಕ್ಸ್ಟ್ ಟೈಮ್ ಬಂದಾಗ ಸರಿಯಾಗಿ ಆ ತರ ಮಾಡ್ಬೇಡಿ ಅಂತ ವಾರ್ನ್ ಮಾಡ್ತೀವಿ. ನೀವು ಟಿಪ್ಸ್ಗೋಸ್ಕರ ಇಲ್ಲೂ ಕೆಲಸ ಮಾಡ್ಬಿಡಿ, ಅವ್ರು ಕೊಡ್ತಾರೆ ಪ್ರೀತಿಯಿಂದ. ಆದಷ್ಟು ನಗೋದಿಂದ ಸೇವ್ ಮಾಡಿ. ಲೇಟ್ ಆಯ್ತು ಒಂದು 5 ನಿಮಿಷ ತಂದು ಕೊಡ್ತೇವೆ. ಒಂದೊಂದ್ಸಲ ಪಾರ್ಸಲ್ ಫುಲ್ ಇರ್ತದೆ, ಕ್ರೌಡ್ ಆಗಿರ್ತದೆ. ಒಂಚೂರು ಮಾತಾಡ್ತಾರೆ, 1-2 ನಿಮಿಷ ಕುಂದಿರ್ತಾರೆ ವೇಟ್ ಮಾಡೋದು. ಅಲ್ಲಿ ಹೋಗೋರು ಹೋಗ್ಲೇ ಇಲ್ಲ ಅಂದ್ರೆ ಅವ್ರಿಗೆ ಸ್ವಲ್ಪ ಕೋಪ ಬರ್ತದೆ, ಯಾಕೆ ಬರೋದೇ ಇಲ್ಲ ಹೇಳಿದ್ರೆ. ಆದಷ್ಟು ನಾವು ಟ್ರೀಟ್ ಮಾಡ್ತೀವಿ. ಅದಕ್ಕಾಗಿ ನಾನು ಮಧ್ಯೆ ಓಡಾಡ್ತಾ ಇದ್ದೀನಿ. ಎಲ್ಲೂ ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ. ಕಸ್ಟಮರ್ ಇಲ್ಲಕ್ಕೆ ಇದ್ರೆ ಎಲ್ಲೂ ಹೋಗ್ಲಿಕ್ಕೆ ಆಗುದಿಲ್ಲ, ಟೈಮ್ ಕೊಡ್ಲಿಕ್ಕೆ ಆಗಲ್ಲ. ನಿಮ್ಮ ಹೋಟೆಲಿನ ಎಂಟ್ರೆನ್ಸ್ ಅಲ್ಲಿ ಒಂದಷ್ಟು ಗಿಡಗಳು ಇಟ್ಟಿದ್ದೀರಾ, ಹಸಿರು. ಒಳಗಡೆ ಬಂದ ತಕ್ಷಣ ಹೋಟೆಲ್ ಅನ್ಸೋದೇ ಇಲ್ಲ. ಯಾಕೆಂದ್ರೆ ಎಲ್ಲ ಸಾಧಕರ ಫೋಟೋಗಳು. ಈ ಸದ್ಯ ನಾನು ಎಲ್ಲೂ ಸಾಮಾನ್ಯ ಹೊರಗಡೆ ಹೋಗಿದ್ದೇನೆ, ಎಲ್ಲ ಹೋಗಿದ್ದೇನೆ, ಈ ತರ ಫೋಟೋಗಳನ್ನ ನಾನು ನೋಡಿರೋದು ಕಡಿಮೆ. ಒಳಗಡೆ ಒಂದಷ್ಟು ಗುರುವರಿಯರ ಫೋಟೋಗಳು, ಸಾಧಕರ ಫೋಟೋಗಳು, ಲೇಖಕರ ಫೋಟೋಗಳು, ಒಂಥರ ಬೇರೆ ಲೋಕಕ್ಕೆ ಬಂದ ತರ ಅನ್ಸ್ತದೆ. ಅದು ಆ ಥೀಮ್ ಹೆಂಗ್ ಹೊಳಿತು, ಅದು ಯಾಕೆ ಇಟ್ಟಿದ್ರು?
ನಾನು ಹುಬ್ಳಿಗೆ ಹೋಗ್ತಾ ಇದ್ದೆ ಅವಾಗ. ಅಲ್ಲಿ ಲೀಲಾವತಿ ಪ್ಯಾಲೇಸ್ ಅನ್ಕೊಂಡು ಒಂದು ಹೋಟೆಲ್ ಇದೆ, ಅಲ್ಲೂ ಇದೇ ತರದಲ್ಲಿ ಸ್ವಲ್ಪ ಇತ್ತು. ಮತ್ ನಮ್ದು ಒಂದ್ ಟೈಮಲ್ಲಿ ನಮ್ಮ ಮನೆಯವ್ರು ಹೇಳ್ತಿದ್ರು, ಹಿಂಗ್ ಹೋಟೆಲ್ ಮಾಡಿದ್ರೆ ಏನಾದ್ರು ಸ್ವಲ್ಪ ಈ ತರ ಚೇಂಜ್ ಮಾಡ್ಬೇಕು, ಸ್ಪೆಷಲ್ ಆಗಿ ಏನಾದ್ರು ಮಾಡ್ಬೇಕು, ನಾವು ಫುಡ್ ಕೊಡ್ಬಾರ್ದು, ಮನ್ಸಿಗೆ ಅಲ್ಲಿ ಕೊಡ್ಬೇಕು, ಫುಡ್ ಟೇಬಲ್ ಕೊಡ್ಬೇಕು ಅನ್ನೋ ಆಸೆ ಅವ್ರು. ಈಗ ನಾವು ಟೇಬಲ್ ರುಚಿಯಾಗಿ ಕೊಡುತ್ತೆ ಓಕೆ, ಬಟ್ ಅಲ್ಲಿ ಚಿತ್ರದಲ್ಲಿ ಡಿಸೈನ್ ಕೊಟ್ಬಿಟ್ಟು ಟೇಬಲ್ ಎಲ್ಲ ಡಿಸೈನ್ ಟೇಸ್ಟ್ ಇದ್ರೆ ಚಿತ್ರದಲ್ಲಿ ಕಾಂಬಿನೇಷನ್ ಜನ ಥಿಂಕ್ ಮಾಡ್ತಾರೆ, ಅಲ್ಲಿ ಚೆನ್ನಾಗಿದೆ ಬಟ್ ಇಲ್ಲಿ ಪ್ಲೇಟ್ ಅಲ್ಲಿ ಆತರ ಇಲ್ಲ ಅನ್ನೋದೇ ಬಹಳ ಜನರಿಗೆ ಐಡಿಯಾ ಬೀಳ್ತದೆ. ಹಾಗಾಗಿ ರುಚಿ ಏನಿದ್ರು ಟೇಬಲ್ಗೆ ಕೊಟ್ಬಿಡುವ, ಅದು ಬೇಡ ಅಲ್ಲಿಗೆ ಬೋರ್ಡ್ ಯಾವ್ದು ಅಡ್ವರ್ಟೈಸ್ ಆದಷ್ಟು ಸಾಧಕರು. ಯಾಕಂದ್ರೆ ಈಗ ಚಿಕ್ಕ ಮಕ್ಕಳೆಲ್ಲ ಬರ್ತಾರೆ, ಅವ್ರು ಕೇಳ್ತಾರೆ ಇವ್ರು ಯಾರು ಅಂತೇಳಿ. ಅವಾಗ ಅವ್ರಿಗೊಂದು ಎಜುಕೇಶನ್ ಆಗ್ತದೆ, ಅವ್ರಿಗೊಂದು ಟೈಮ್ ಸ್ಪೆಂಡ್ ಆಗ್ತದೆ. ಒಂದ್ ಐಟಮ್ ಬರ್ಲಿಕ್ಕೆ ಒಂದ್ 5 ನಿಮಿಷ ಬೇಕಾಗಿರ್ತದೆ, ಅಲ್ಲಿವರೆಗೂ ಅವ್ರಿಗೆ ಹೇಳುವವರೆಗೂ ಒಂದು ಮತ್ ನೆಕ್ಸ್ಟ್ ಅವ್ರ ಮಕ್ಕಳ ಕೋಚ್ ಅವಾಗ ಒಂದು ಇರ್ಲಿ ಜನರಲ್ ನಾಲೆಜ್ ಆಗಿರಾಗ್ತದೆ ಅನ್ಕೊಂಡು ಈ ತರ ಸಾಧಕರ ಕಡೆಗೆ ಕ್ರಿಕೆಟ್ ಕ್ಯಾಪ್ಟನ್ಶಿಪ್ ಆಗಿರ್ಬೋದು, ಈ ನಮ್ದು ಪ್ರವಾಸಿ ಸ್ಥಾನ ಇಲ್ಲಿದೆ ಸಿರ್ಸಿ, ಇದು ಈ ಟೈಪ್ ಇದೆಲ್ಲ ಹಾಕಿದ್ವಿ. ನಮ್ಮ ಸಿರ್ಸಿ ಬೇಡರ ವಿಷಯ ಒಂದೊಂದು ಕಾನ್ಸೆಪ್ಟ್ ಇಲ್ಲಿದೇನಿದೆ ನಮ್ಮ ಐಡಿಯಾ ಇದ್ದಷ್ಟು ಹಾಕಿದೆ. ಚೆನ್ನಾಗಿದೆ ಅಂದ್ರೆ ಕೇಳೋ ತರ ಇದೆ. ನಿಮ್ಮ ಮನೆಯವರು ಕೂಡ ನಿಮ್ ಜೊತೆ ಸೇರ್ಕೊಂಡಿದ್ದಾರೆ, ಮಗ ಇದ್ದಾನೆ. ಈಗ ಹೇಳಿ, ನಿಮ್ಮ ಈ ಕೆಲಸಗಳಲ್ಲಿ ಅಥವಾ ಈ ಬಿಸ್ನೆಸ್ ನಲ್ಲಿ ಅಂತಾನೆ ಹೇಳ್ಬೇಕು, ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯವರ ಪಾತ್ರ ಏನು? 7 ಬಿಡದಲ್ಲಿ ತುಂಬಾ ಸಪೋರ್ಟ್ ಆಗಿದೆ. ಈ ಹೋಟೆಲ್ ಬಿಸ್ನೆಸ್ ಅಲ್ಲಿ ತುಂಬಾ ಜನ ಬರುದೇ ಇಲ್ಲ ಆಕ್ಚುಲಿ, ಅಂದ್ರೆ ಅವ್ರವ್ರು ಇದು ನೋಡ್ಕೊಳ್ತಾರೆ. ಬಟ್ ಅದ್ರಲ್ಲಿ ನಮ್ಮ ಹೋಟೆಲ್ ಬಿಡಿ ಬಂದು ಒಂದು ನಮ್ ಜೊತೆಗೆ ನಿಂತ್ಕೊಂಡು ಎಲ್ಲ ನನ್ಗಿಂತ ಹೆಚ್ಚಾಗಿ ಸ್ವಲ್ಪ ಜಾಸ್ತಿ ಹೀಗ್ ಮಾಡ್ಬೇಕು ಸ್ವಲ್ಪ ಎಲ್ಲ ಗೈಡ್ ಕೊಟ್ಟು, ಕಸ್ಟಮರ್ಗೂ ಆದ್ರೆ ನೀವೇ ಮಾತಾಡ್ಸಿ, ಸ್ವಲ್ಪ ಏನೇ ಕಂಪ್ಲೇಂಟ್ ಇದ್ರೆ ಸರಿ ಮಾಡಿಸಿ, ಸ್ವಲ್ಪ ಜಾಸ್ತಿ ಕೇರ್ ಮಾಡ್ಲಿಕ್ಕೆ ಇಲ್ಲೇ ಇದು ಮಾಡೋದು ನಮ್ಗೆ ಜಾಸ್ತಿ, ಅವ್ರ ಸಪೋರ್ಟ್ ಜಾಸ್ತಿ, ಪ್ರತಿಯೊಂದರಲ್ಲೂ ಸಪೋರ್ಟ್ ಬಹಳ ಮಾಡಿದ್ದಾರೆ. ಸ್ವಾತಿ ಅವರೇ, ನೀವು ನಿಮ್ಮ ಮನೆಯವ್ರು ಹೇಳಿದ್ರು ಅವರೆಲ್ಲ ಬಿಸ್ನೆಸ್ಸಿಗೆ ನೀವು ಸಪೋರ್ಟಿವ್, ಜೀವನಕ್ಕೂ ಸಹ ಸಪೋರ್ಟಿವ್ ಆಗಿದ್ದೀರಿ ಅಂತ. ಅಂದ್ರೆ ನೀವೇನು ತೀರಾ ವಯಸ್ಸಾದವರಲ್ಲ, ಈಗಿನ ಕಾಲದ ಜನರೇಷನ್ ಆದ್ರೂ ಕೂಡ ಅವ್ರೇನು ಬಿಸ್ನೆಸ್ ಮಾಡ್ತಾ ಇರ್ಲಿಲ್ಲ, ಅವ್ರೇನು ಫೈನಾನ್ಷಿಯಲಿ ಅಷ್ಟು ಸದೃಢವಾಗಿರ್ಲಿಲ್ಲ ನೀವು ಮದುವೆ ಆಗ್ಬೇಕಿದ್ರೆ, ಆದ್ರೂ ಕೂಡ ಅದ್ ಹೆಂಗ್ ಒಪ್ಕೊಂಡ್ರಿ? ನಾನು ನೋಡಿದಾಗ ತುಂಬಾ ಸಣ್ಣವ್ರೆ, ನಾವಿಬ್ರು ಏನು ಬಹಳ ಏಜಿನವ್ರಲ್ಲ. ಆದ್ರೆ ಅವ್ರಿಗೆ ಆ ಏಜ್ ಅಲ್ಲೇ ಬಿಸ್ನೆಸ್ ಮಾಡ್ಬೇಕು ಅನ್ನೋದೊಂದು ಯೋಚನೆ ಇತ್ತಲ್ಲ, ಅದು ಒಂದು ನನ್ ಧೈರ್ಯ. ಅಂದ್ರೆ ನನ್ನನ್ನ ಕೈ ಬಿಡಲ್ಲ ಅನ್ನೋದೊಂದು ಧೈರ್ಯ ಇತ್ತು ನಂಗೆ. ಹಂಗಾಗ ಒಪ್ಕೊಂಡು ಮನೇಲೆಲ್ಲ ಒಪ್ಪೆ ಮದುವೆ ಮಾಡಿದ್ದೆ. ಅದ್ರ ನಂತರ ನನ್ನ ಫ್ಯಾಮಿಲಿನೂ ಅಷ್ಟೇ, ನನ್ನ ಅಪ್ಪ ಅಮ್ಮನೂ ಅಷ್ಟೇ ಚೆನ್ನಾಗೇ ನೋಡ್ಕೊಂತಾರೆ. ಮಕ್ಕಳವರು ಅಷ್ಟೇ, ಅಷ್ಟೇ ಅರ್ಜೆಂಟ್ ಇರ್ಲಿ ಏನೇ ಇರ್ಲಿ ಆ ಮಕ್ಕಳಿಗೆ ಏನ್ ಟೈಮ್ ಕೊಡ್ಬೇಕು ಅಷ್ಟು ಕೊಡ್ತಾರೆ. ನಮ್ದಾರ ಅಷ್ಟೇ, ಏನ್ ಹೇಳಿ ಬಂದಿದ್ದಾನು ಇಲ್ಲ ಅಂತ ಹೇಳಿದ್ರೆ ಕೊರತೆ ಮಾಡಿ ಜೀವನ ಮಾಡಿಸೋರಲ್ಲ, ಒಳ್ಳೆ ರೀತಿಲೇ ನೋಡ್ಕೊಂಡಿದ್ದಾರೆ ಇವತ್ತಿನ ತನಕ. ನಾನು ಅದಕ್ಕಾಗಿ ಅವ್ರಿಗೆ ಎಲ್ಲದರಲ್ಲೂ ಸಪೋರ್ಟ್ ಇದೆ, ಯಾವ್ದಕ್ಕೂ ಇಲ್ಲ ಹೇಳಿಲ್ಲ. ರಾಜ ದಂಪತಿಗಳೇ, ನಿಮ್ಮ ಈ ಜೀವನದ ಅನುಭವ ಎಲ್ಲ ನಮಗೆ ಹೇಳಿದೆ. ಅದೇ ತರ ನಿಮ್ಮ ಈ ಜೀವನದ ಅನುಭವದ ಮೂಲಕ ನಮ್ಮ ಇಂದಿನ ಯುವ ಪೀಳಿಗೆಗೆ ಒಂದು ಮೆಸೇಜ್ ಹೇಳ್ತೀರಾ? ಈಗಿನ ಜನರಿಗೆ ಹೇಳ್ಬೇಕಂತ, ನಾನು ದೊಡ್ಡವನಂತೂ ಅಲ್ಲ, ಈಗ ನಾವು ಸ್ಟಾರ್ಟ್ ಮಾಡಿದ್ದೆ, ಬಟ್ ನಮ್ಮ ಅನುಭವದಲ್ಲಿ ಈಗ ಸಣ್ಣ ಒಂದೇ ಮೆಟ್ಲ್ ಅಂತ ಹೇಳ್ಬೋದು. ಜರ್ನಿ ಇನ್ನೂ ತುಂಬಾ ದೊಡ್ಡದು, ನಮ್ದೇನೋ ಚಿಕ್ಕ ವಯಸ್ಸು, ಬಟ್ ಈ ಚಿಕ್ಕ ವಯಸ್ಸಲ್ಲಿ ಇಷ್ಟು ದೊಡ್ಡದು ಒಂದು ಹೋಟೆಲ್ ಮೇಂಟೈನ್ ಮಾಡೋದಂದ್ರೆ ಸ್ವಲ್ಪ ಕಷ್ಟ ಇದೆ. ಅಂತೇಳಿ ನಾವು ಮತ್ತೆ ಹೀಗೆ ಬಿಟ್ರೆ ಆಗೋದಿಲ್ಲ, ಕಷ್ಟಪಡ್ಬೇಕು. ಫೈನಾನ್ಸಿಯಲ್ ಪ್ರಾಬ್ಲಮ್ ಬರ್ತದೆ, ಎಲ್ಲ ಪ್ರತಿಯೊಂದರಲ್ಲಿ ಲೇಬರ್ಸ್ ಪ್ರಾಬ್ಲಮ್ ಬರ್ತದೆ, ಪ್ರತಿಯೊಂದು ಹೆಜ್ಜೆಯಲ್ಲೂ ಕಷ್ಟ ಇದೆ. ಯಾವ ಬಿಸ್ನೆಸ್ ಈಸಿ ಇಲ್ಲ, ಪ್ರತಿಯೊಂದರಲ್ಲೂ ಇದೆ. ಯೋಚನೆ ಮಾಡಿಕೊಂಡು ಸ್ವಲ್ಪ ನಿಧಾನ ಆಗ್ತದೆ, ಲೇಟ್ ಆಗ್ತದೆ. ತಾಳ್ಮೆ ಬಹಳ ಮುಖ್ಯ ಆಗ್ಬೇಕು. ಯಾವುದೇ ಫೀಲ್ಡ್ ಅದು ತಾಳ್ಮೆ ಬೇಕಂತ ನಾನು ಹೇಳ್ತೇನೆ. ಈಗ ನಾವು ಕೆಲವರಿಗೆ ಕಮಿಟ್ಮೆಂಟ್ ಇರ್ತದೆ, ಪೇಮೆಂಟ್ ಕೊಡ್ಬೇಕು, ಇದೇ ದಿವಸದಲ್ಲಿ ಕೊಡ್ಬೇಕಂತ ಸ್ವಲ್ಪ ಲೇಟ್ ಆಗ್ತದೆ, ಕೊಡ್ತೇವೆ. 1-2 ದಿವಸ ಲೇಟ್ ಆಗ್ತದೆ. ಅದನ್ನೆಲ್ಲ ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು, ಈ ಕಸ್ಟಮರ್ ಎಲ್ಲ ರಿವ್ಯೂಸ್ ಅಂದ್ರೆ ಕಸ್ಟಮರ್ ಎಲ್ಲ ಚೆನ್ನಾಗಾದ್ರೆ ನಾವು ಇದು ಮಾಡ್ಬೇಕು, ಅದನ್ನ ನೋಡ್ಕೊಂಡು ಮತ್ತೆ ಎಲ್ಲೂ ತಾಳ್ಮೆ ಕಳ್ಕೊಬಾರ್ದು. ಇವತ್ತು ಆಗಲ್ಲ ಅನ್ಕೊಂಡು ಮತ್ತೆ ಈ ಬಿಸ್ನೆಸ್ ಬೇರೆ ಬಿಸ್ನೆಸ್ ಮಾಡ್ಬೇಕು ಅನ್ನೋದು ಆಗ್ಬಾರ್ದು. ಯಾಕಂದ್ರೆ ಹೋಟೆಲ್ ಮಾಡೋದೇ ನೋಡು, ಈಗ ನಾನು ತುಂಬಾ 2-3 ಬಿಸ್ನೆಸ್ ನೋಡಿದ್ದೀನಿ, ಆಗಿಲ್ಲ ಅಂದ್ರೆ ಪ್ರಯತ್ನ ಪಟ್ಟಿದ್ದೀನಿ, ಅಲ್ಲ ಆಗಲ್ಲ ಅಂತ ಅಂದ್ರೆ ನಾನು ಮತ್ತೆ ಬೇರೆ ಬಿಸ್ನೆಸ್ ಮಾಡಿದ್ದೀನಿ, ಇಲ್ಲ ಅಂತ ಹೇಳತ್ತಲ್ಲ. ಬಟ್ ನಾವು ನೋಡ್ಬೇಕು, ತಾಳ್ಮೆ ನೋಡ್ಕೊಂಡು ಯಾವ ಸಕ್ಸಸ್ ಆಗ್ತದೆ, ಯಾವ್ದಾರ ಒಂದು ದಾರಿ ಇದೇ ಇರುತ್ತೆ. ಬಟ್ ಹಾರ್ಡ್ ವರ್ಕ್ ಬೇಕಂತ ಹೇಳ್ತೀನಿ. ರಾಜ ದಂಪತಿಗಳೇ, ಇಲ್ಲಿ ತನಕ ನಿಮ್ಮ ಕೆಲಸದ ಒತ್ತಡಗಳ ನಡುವೆಯೂ ಕೂಡ ಎಷ್ಟು ಸಹನೆಯಿಂದ ಕೂತ್ಕೊಂಡು ನಿಮ್ಮ ಜೀವನದ
ಅನುಭವಗಳನ್ನು ಹಂಚ್ಕೊಂಡಿದ್ದೀರಿ. ಮತ್ತೆ ಬಿಸ್ನೆಸ್ಸಿಗೆ ನೀವು ಸಹನೆ ಎಷ್ಟು ಮುಖ್ಯ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ. ನಿಮ್ಮ ಜೀವನ ಇನ್ನೊಂದಷ್ಟು ಯುವ ಪೀಳಿಗೆಗೆ ಮಾದರಿಯಾಗಿ ನಿಮ್ಮ ಬಿಸ್ನೆಸ್ ಇನ್ನೂ ಎತ್ತರಕ್ಕೆ ಇರ್ಲಿ, ಇನ್ನೂ 10 ಕಡೆ ಬೆಳಿಲಿ, ಇನ್ನು 10 ಬ್ರಾಂಚ್ ಮಾಡುವಾಗ ಆಗ್ಲಿ ಅಂತ ದೇವರ ಪ್ರಾರ್ಥನೆ ಮಾಡ್ಕೊಂಡು ನಿಮ್ಮಿಬ್ಬರಿಗೂ ಧನ್ಯವಾದಗಳು. ನಿಮ್ ಚಾನಲ್ ಕೂಡ ಇನ್ನು ಚೆನ್ನಾಗಿ ಬೆಳಿಲಿ, ಹಾಗೆ ಇನ್ನು ಹೆಚ್ಚಿನ ಸಾಧಕರು ನಿಮ್ಮ ಈ ಸೀಟಲ್ಲಿ ಈ ತರ ಬರಲಿ, ವಿಡಿಯೋದಲ್ಲಿ ಬರಲಿ ಅನ್ನೋದು ಆಸೆ. ತುಂಬಾ ಜನ ವಿಡಿಯೋ ಮಾಡ್ತಾರೆ, ಬಟ್ ಈ ತರ ಕಾನ್ಸೆಪ್ಟ್ ಮಾಡಿದಾಗ ಇನ್ನೂ ಜನ ಸ್ವಲ್ಪ ಒಳ್ಳೆ ಮೆಸೇಜ್ ಹೋಗ್ತದೆ. ಒಳ್ಳೇದಾಗಿ ಇನ್ನೂ ಜನ ಯುವಕರು ಮಾಡ್ಬೇಕನ್ನೋ, ನಾವು ಈ ತರ ಬರ್ಬೇಕು ಮತ್ತೆ ಈ ತರ ಮಾತಾಡಬೇಕು ಅನ್ನೋದು ಆಸೆ. ಅವ್ರಿಗೆ ಒಂದು ಕಾನ್ಸೆಪ್ಟ್ ಬರ್ತದೆ, ಹಾಗಾಗಿ ಈ ತರ ಚಾನಲ್ ಬೆಳಿಲಿ ಅಂತ ನಮ್ಮದು ಆಸೆ. ಧನ್ಯವಾದ. ಜಗತಿ